ಹಾಯ್ ಗುಡ್ ಮಾರ್ನಿಂಗ್. ಸೊ ಮಕ್ಕಳಿಗೆ ಅಜೀರ್ಣತೆಯಿಂದ ಹಾಗೆ ಮಕ್ಕಳಿಗೆ ಓದಿರೋದು ಅಥವಾ ಏನೇ ಆಗಿರ್ಬೋದು ನೆನಪಿನ ಶಕ್ತಿ ಇರೋದಕ್ಕೆ ಯಾವ ಥರ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟಿಗೆ ನಾನಿಲ್ಲಿ ನೋಡ್ತಿರ್ಬೋದು ಒಂದು 50-70 ಗ್ರಾಮಷ್ಟು ಗೋಡಂಬಿ ಹಾಗೆ ಬಾದಾಮಿನ ತೊಗೊಂಡಿದ್ದೀನಿ. ಹಾಗೆ ಒಂದು 50 ಗ್ರಾಮಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ನೋಡಿ, ಬಿಳಿ ಎಳ್ಳು ಕಪ್ಪೆಲ್ಲಿ ತೊಗೊಂಡ್ಬಿಡಿ, ಬಿಳಿ ಎಳ್ಳೇ ಬೇಕಾಗುತ್ತೆ. ಬಿಳಿ ಎಳ್ಳನ್ನು ಒಂದು 50 ಗ್ರಾಮಷ್ಟು ತೊಗೊಳ್ಳಿ. ಹಾಗೆ ಇಲ್ಲಿ ಸೋಂಪು ಕೂಡ ತೊಗೊಳ್ತಾ ಇದ್ದೀನಿ. ಇದು ಕೂಡ 50 ಗ್ರಾಮಷ್ಟು ಸೋಂಪು ಕಾಳು. ನೀವು ಸಿಕ್ಕಿರೋ ನ್ಯಾಚುರಲ್ಲೇ ತೊಗೊಳ್ಳಿ. ಹಾಗೆ ನಾನಿಲ್ಲಿ 50 ಗ್ರಾಮಷ್ಟು ಗಸಗಸೆಯನ್ನು ತೊಗೊತಾ ಇದ್ದೀನಿ. ಸೋಂಪು ತುಂಬಾ ಇದು ಮಕ್ಕಳಿಗೆ ಜೀರ್ಣ ಆಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು ಜೀರ್ಣಕ್ರಿಯೆ ಚೆನ್ನಾಗಾಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಹಾಗೆ ಒಂದು ಬಾಣಲಿಯಲ್ಲಿ ಏನೇನು ತೊಗೊಂಡಿದ್ದೀರ ನೀವು ಎಲ್ಲನೂ ಕೂಡ ಪೂರ್ತಿಯಾಗಿ ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಗಸಗಸೆನ ತೊಗೊಂಡಿದ್ದೀರ, ಎಲ್ಲನೂ ನೀವು ನಿಮ್ಮ ಕ್ವಾಂಟಿಟಿ ತಕ್ಕಂತೆ ಬೇಕಾದರೆ ಹಾಕ್ಕೊಳ್ಬೋದು. ಇಲ್ಲ ನನಗೆ ಕ್ವಾಂಟಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನಾನಿಲ್ಲಿ 50 ಗ್ರಾಮ್ ತೊಗೊಂಡಿರೋ ಜಾಗದಲ್ಲಿ ನೀವು 100 ಗ್ರಾಮ್ ತೊಗೊಳ್ಳಿ, ಪರವಾಗಿಲ್ಲ. ಏನೂ ತೊಂದರೆ ಇಲ್ಲ, ಹಾಕ್ಬೋದು. ಇದು ನಾನು ಹೇಳ್ತಿರೋದು ಚಿಕ್ಕ ಮಕ್ಕಳಿದ್ರೆ ಸರಿಯಲ್ಲಿ ಒಂದು ಸ್ಪೂನ್ನ ಮಿಕ್ಸ್ ಮಾಡಿಕೊಂಡು ಸರಿ ಮಾಡ್ಕೊಂಡು ಹಾಕಿ. ಇನ್ ಕೇಸ್ 3-4 ವರ್ಷದ ಮೇಲ್ಪಟ್ಟ ಮಕ್ಕಳಿದ್ರೆ ಹಾಲಲ್ಲಿ ಬೆರೆಸ್ಕೊಡಿ ಈ ಪೌಡರ್ನ. ತುಂಬ ಅಂದರೆ ತುಂಬಾ ಯೂಸ್ ಇದೆ. ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಪ್ರತಿಯೊಂದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರೋದ್ರಲ್ಲಿ ಬಾದಾಮಿ ಹಾಗೂ ಗೋಡಂಬಿನ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು, ನೆನಪಿನ ಶಕ್ತಿ ಹೆಚ್ಚು ಮಾಡುತ್ತೆ. ಡೆಫಿನೆಟಾಗಿ ನೀವು ಇದನ್ನು ಕಂಪಲ್ಸರಿ ಫಾಲೋ ಮಾಡಿ. ಮಕ್ಕಳಿಗೆ ಏನೇ ಇದ್ದಿದ್ದು ಮಲಬದ್ಧತೆ ಆಗಿರ್ಬೋದು, ಜೀರ್ಣ ಆಗದೆ ಇರೋದಾಗಿರ್ಬೋದು, ಈ ಥರ ತೊಂದರೆ ಏನೇನಿರುತ್ತೆ ಎಲ್ಲದಕ್ಕೂ ತುಂಬಾ ಅಂದರೆ ತುಂಬಾ ಒಳ್ಳೆ ಯೂಸ್ ಆಗುತ್ತೆ. ನಾನು ಆಲ್ರೆಡಿ ನನ್ನ ಮನೇಲಿ ಯೂಸ್ ಮಾಡಿದ್ದು ಒಳ್ಳೆ ರಿಸಲ್ಟ್ ಸಿಕ್ಕಿರೋದಕ್ಕೆ ನಾನು ಈ ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ನೀವು ಕೂಡ ಮಕ್ಕಳದೇ ಡೆಫಿನೆಟಾಗಿ ಟ್ರೈ ಮಾಡ್ಬೋದು, ತುಂಬಾ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ನಾನೀಗ ಏನೇನು ತೋರಿಸಿದೆ ಹಾಗೆ ಎಲ್ಲ ಪ್ರತಿಯೊಂದನ್ನು ಕೂಡ ಈ ಬಾಂಡಿಗೆ ಹಾಕ್ಕೊಂಡು ಈಗ ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿನೇ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲೂ ಬೇಡ, ನೀವು ಆಲ್ಮೋಸ್ಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ. ಯಾಕಂದರೆ ಗಸಗಸೆ ಮತ್ತು ಎಳ್ಳಿರೋದ್ರಿಂದ ಬೇಗ ತಳ ಹಿಡಿಯೋದಾಗಿರ್ಬೋದು, ಅದು ಅವೆರಡು ಸಣ್ಣ ಪಾರ್ಟಿಕಲ್ಸ್ ಆಗಿರೋದ್ರಿಂದ ಸೀದೋದಾಗಲೂ ಆಗಿಬಿಡುತ್ತೆ. ಅದಕ್ಕೆ ನೀವು ತೀರಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಿಧಾನವಾಗಿ ಎಷ್ಟು ನಿಧಾನವಾಗಿ ಎಷ್ಟಾಗುತ್ತೋ ಅಷ್ಟು ಫ್ರೈ ಮಾಡಿಕೊಂಡ್ರೆ ತುಂಬಾ ಒಳ್ಳೆ ಘಮ ಬರುತ್ತೆ. ಹಾಗೆ ನಮಗೆ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಎಷ್ಟೇ ಫ್ರೈ ಮಾಡಿದ್ರೂ ಕೂಡ ಅದನ್ನ ಲಾಸ್ಟಲ್ಲಿ ನೀವು ಮಿಕ್ಸಿಗೆ ಹಾಕಿದಾಗ ಗೋಡಂಬಿ ಸ್ವಲ್ಪ ಆಯಿಲ್ ಕಂಟೆಂಟ್ ಇರೋದ್ರಿಂದ ಸ್ವಲ್ಪ ಮೆತ್ತಗೆ ಆಗುತ್ತೆ. ಬಟ್ ನೋ ಪ್ರಾಬ್ಲಮ್, ಹಾಲ್ಗೆ ಹಾಕಿದಾಗ ಮಿಕ್ಸ್ ಆಗೇ ಆಗುತ್ತೆ. ಏನೂ ತೊಂದರೆ ಇಲ್ಲ. ನೀವು ಆದಷ್ಟು ನೀಟಾಗಿ ಎಲ್ಲ ಕಡೆ ಬಾದಾಮಿ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು ಕ್ಲೀನಾಗಿ ಫ್ರೈ ಆಗಬೇಕು. ಅಟ್ಲೀಸ್ಟ್ 40-50% ಆದರೂ ಫ್ರೈ ಆಗಬೇಕು. ಆ ಥರ ನೀವು ಫ್ರೈ ಮಾಡ್ಕೊಳ್ಬೇಕು. ಆಬ್ವಿಯಸ್ಲಿ ಗಸಗಸೆ ಮತ್ತು ಸೋಂಪು ಅವೆಲ್ಲ ಆಲ್ಮೋಸ್ಟ್ ಆಗೇ ಆಗುತ್ತೆ. ಬಟ್ ಇರೋದು ಇವೆರಡು ಆಗಿರೋದ್ರಿಂದ ಮೀಡಿಯಮ್ ಆಗಿ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಪ್ರೆಸ್ ಮಾಡ್ತಿದ್ದೀನಿ ನಾನು. ಒಂದು 20-30% ಆಗಿದೆ ನೋಡಿ. ಇದು ಬಿಸಿ ಆಗಿರೋದಕ್ಕೆ ಇಷ್ಟು ರಬ್ಬರ್ ಥರ ಬೆಂಡ್ ಆಗ್ತಿದೆ ಗೋಡಂಬಿ. ಇನ್ನೊಂದು 3-4 ಮಿನಿಟ್ಸ್ ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಬಿಸಿಲಿರೋ ಟೈಮಲ್ಲಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೇದು. ಯಾಕಂದರೆ ಫ್ರೈ ಮಾಡಿದ್ಮೇಲೆ ನಾವು ಬಿಸಿಲಲ್ಲಿಟ್ಟು ಮಿಕ್ಸಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಪೌಡರು ಕೂಡ ತುಂಬ ಅಂಟಂಟು ಬರೋದಿಲ್ಲ. ಆದಷ್ಟು ಬಿಸಿಲಿಗಿಟ್ಟು ಮಿಕ್ಸಿಗೆ ಹಾಕೋದ್ರಿಂದ ಒಂದು ಸ್ವಲ್ಪ 100% ಶೋರಾಗಿ ಉದ್ರಾಗಿ ಬರದಿಲ್ಲ ಅಂದರೂ ಕೂಡ ಒಂದು ಸ್ವಲ್ಪ ಆದರೂ ಉದ್ರಾಗಿ ಬರುತ್ತೆ ಪೌಡರು. ನಾನೇನು ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ತಟ್ಟೆ ಪೂರ್ತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ಥರ ಬಿಸಿ ಇರುತ್ತೆ. ಆದಷ್ಟು ನೀವು ಸ್ಪೂನಲ್ಲಿ ಅಥವಾ ಏನರಲ್ಲಾದರೂ ಯೂಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡಿಕೊಂಡು ಆಲ್ರೆಡಿ ಬಿಸಿಲು ತುಂಬ ಚೆನ್ನಾಗಿದೆ. ನಾನು ಒಂದು 15-30 ಮಿನಿಟ್ಸ್ ಬಿಸಿಲಲ್ಲಿ ಇಡ್ತೀನಿ. ತುಂಬ ಜಾಸ್ತಿ ಬಿಸಿಲಿತ್ತು ಅಂದರೆ ನೀವು ಒಂದು 5 ಮಿನಿಟ್ಸ್ ಇಟ್ಟರು ಸಾಕು. ನಂದಿಲ್ಲಿ ಬಿಸಿಲಿಗೆ ಇಟ್ಟಿದ್ದಾಗಿತ್ತು, ನಾನೊಂದು 30 ಮಿನಿಟ್ಸ್ ಇಟ್ಟಿದ್ದೆ. ಇವಾಗ ತಂದು ಈ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿಗೆ ಹಾಕ್ಕೊಬೇಕು. ನೋಡಿ, ಪ್ರತಿಯೊಂದನ್ನು ಕೂಡ ನಾನು ಇಲ್ಲಿ ಮಿಕ್ಸಿಗೆ ಹಾಕಿದ್ದೀನಿ. ಬಟ್ ನೀವೇನು ಹಾಕೋಂಗಿಲ್ಲ, ಏನು ತಟ್ಟೆಯಲ್ಲಿ ಹಾಕಿದ್ರೆ ಅದನ್ನು ಮಾತ್ರ ಹಾಕಿ, ನೀರು ಏನು ಹಾಕದೇನೆ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ. ಈಗ ಮಿಕ್ಸಿಗೆ ಆದಷ್ಟು ನುಣ್ಣಗೆ ಹಾಕ್ಕೊಂಡ್ಬಿಡಿ. ಈಗ ಮಿಕ್ಸಿಗೆ ಆಗಿದೆ, ನೋಡೋಣ ಹೆಂಗಿದೆ ಅಂತ. ನೋಡಿ, ಈ ಥರ ಒಂದು ಪೌಡರ್ ಆಗಿ ಬಂದಿದೆ. ಸಖತ್ ಸ್ಮೆಲ್ ಬಂತು. ಸೀರಿಯಸ್ ಆಗಿ ಇದು ಕ್ಯಾಪ್ ಓಪನ್ ಮಾಡ್ತಾನೆ ಘಮ್ ಅಂತಿತ್ತು. ಒಂಥರ
ಪರಿಮಳ ಮೂಗು ಕುಡಿಯೋ ಥರನೇ ಇತ್ತು, ಅಷ್ಟು ತುಂಬ ಚೆನ್ನಾಗಿತ್ತು. ಸೊ ಇದನ್ನು ನೀವು ಏನು ಈ ಪೌಡರ್ನ ಮಾಡಿದ್ದೀರಾ, ಈ ಪೌಡರ್ ನೋಡಿ ಯಾವ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸೊ ಈ ಥರ ಒಂದು ಸ್ವಲ್ಪ ಮೆತ್ತಗಾಗಿರೋ ಕಾರಣ ಏನಂದರೆ ಗೋಡಂಬಿ ಬಾದಾಮಿ ಹಾಕಿರೋದ್ರಿಂದ ಈ ಥರ ಆಗೇ ಆಗುತ್ತೆ. ಸೊ ನಾನು ಇದನ್ನೊಂದು ಬಾಕ್ಸಿಗೆ ಸ್ಟೋರ್ ಮಾಡಿಕೊಂಡು ಮಕ್ಕಳಿಗೆ ಡೈಲಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಕೊಡಬೇಕಾಗತ್ತೆ. ಸೊ ಚಿಕ್ಕ ಮಕ್ಕಳಿದ್ರೆ ನೀವು ಬೇಕಿದ್ದರೆ 1 ವರ್ಷ 1.5 ವರ್ಷ ಅಥವಾ 2 ವರ್ಷ ಮಕ್ಕಳಿದ್ರೆ ನೀವು ಸರಿ ಜೊತೆ ಮಿಕ್ಸ್ ಮಾಡಿ ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಅದ್ರ ಮೇಲ್ಪಟ್ಟು ವಯಸ್ಸಿನ ಮಕ್ಕಳಿದ್ರೆ ಹಾಲು ಕುಡಿತಾರಲ್ಲ, ಹಾಲಲ್ಲಿ ಮಿಕ್ಸ್ ಮಾಡಿ 1 ಸ್ಪೂನಷ್ಟು ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡಿ, ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಸೊ ಈ ವಿಡಿಯೋ ನಿಮಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.